ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸೊ ನೀವು ಹೇಳ್ತಾ ಇದ್ರೆ ನನಗೆ ಒಂದೊಂದೇ ನೆನಪಾಗ್ತಾ ಇರುತ್ತೆ. ಬಿಕಾಸ್ ಯಾಕಂದರೆ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಂದಷ್ಟು ಕೆಲಸಗಳನ್ನು ನಾವು ನೋಡಿರ್ತೀವಿ. ಅದು ಗೊತ್ತಿಲ್ಲದೇ ಆಫ್ ಸ್ಕ್ರೀನಲ್ಲೂ ಸಹ ಸುಮಾರು ಜನರಿಗೆ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ರಿಯಲ್ ಲೈಫಲ್ಲಿ ನಾವು ಒಂದು ಕಸ್ಟಡಿಯಲ್ಲಾಗಿರ್ಬೋದು, ಪೊಲೀಸರ ಒಂದು ಕೈದಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ ಅಥವಾ ಒಂದು ಬಣ್ಣ ಹಚ್ಚಿರ್ತಾರೆ. ರಿಯಲ್ ಲೈಫ್ನಲ್ಲಿ ನೋಡಬೇಕು ಅಂತಂದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಸೊ ಎಷ್ಟೋ ಜನ ಪೊಲೀಸ್ ಪಾತ್ರ ನಾವು ಅವ್ರಿಗೆ ಒಟ್ಟಿಗೆ ಮಾಡಿದ್ದೀವಿ. ಐರಾವತ ಆಗ್ಬೋದು, ಅಯ್ಯ ಆಗ್ಬೋದು. ಬಟ್ ಎಲ್ಲೇ ಯಾವುದೋ ಫಂಕ್ಷನ್ಗೆ ಹೋದ್ರು, ಏನೇ ಹೋದ್ರು ಅಥವಾ ಶೂಟಿಂಗ್ ಹೋದ್ರು ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದವರು ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಪೊಲೀಸ್ ಮಧ್ಯೆ ಇದ್ದಾರೆ ಅನ್ನೋದು ನೋಡೋಕ್ಕೆ ನನಗೂ ಭಾಳ ಬೇಜಾರಾಯಿತು. ಅದು ಯಾರೇ ಇರಲಿ, ಈ ರೇಣುಕಾಸ್ವಾಮಿ ವಿಚಾರದಲ್ಲಿ ಆ ಕೇಸಲ್ಲಿ ಯಾರೇ ಅದನ್ನ ಆರೋಪಿ ಇದ್ದು ದಯವಿಟ್ಟು ಅವ್ರನ್ನ ಶಿಕ್ಷೆ ಕೊಡಿ. ನಾನು ಅದ್ರ ಪರವಾಗಿದ್ದೀನಿ. ಯಾಕಂದರೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅದು ಮನುಷ್ಯತ್ವ ಮಾಡೋ ಕೆಲಸಗಳಲ್ಲ ಅದು. ಸೊ ಯಾರೇ ಆಗಲಿ ಅವರು ಅದು ಕಾನೂನು ರೀತಿ ಏನಿದೆ ಶಿಕ್ಷೆ ಅದು ಕೊಡಲೇಬೇಕು. ಅದು ನಾನು ಖಂಡಿಸ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಸಮರ್ಥನೆ ಮಾಡ್ಕೊತಾ ಇಲ್ಲ. ಬಟ್ ದರ್ಶನ ಅದಕ್ಕೆ ಹೇಗೆ ಇನ್ವಾಲ್ವ್ ಆದರೂ ಏನಾದರೂ ಅಂತ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಹೊರತು ಅದು ಬಿಟ್ಟರೆ ನನಗೆ ಮಿಕ್ಕಿದ ವಿಷಯ ಗೊತ್ತಿಲ್ಲ. ನಾನು ಕಾಟೇರ ಅಲ್ಲಿ 50 ಡೇಸ್ ಸೆಲೆಬ್ರೇಷನ್ ಅನಿಸುತ್ತೆ ಇಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ. ಪ್ರಸನ್ನ ಥಿಯೇಟ್ರಲ್ಲಿ ಅದೇ ಲಾಸ್ಟ್ ಅವ್ರನ್ನ ಮೀಟ್ ಆಗಿದ್ದು. ಅವತ್ತು ನಾನು ಶೂಟಿಂಗ್ ಇತ್ತು. ಅವತ್ತು ನಾನು ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು ಬಂದು ಒಂದು ಸಿನಿಮಾ 50 ದಿವಸ ಆಗಿದೆ, ಒಂದು ದೊಡ್ಡ ಖುಷಿ ಅಲ್ಲ ಸರ್. ಹೋಗಿ ಅವ್ರ ಜೊತೆ ಒಂದು ಶೀಲ್ಡ್ ತೊಗೊಂಡು ಇಮಿಡಿಯೇಟ್ ನಾನು ಶೂಟಿಂಗ್ ಹೊರಟ್ಬಿಟ್ಟೆ. ಅದೇ ಲಾಸ್ಟ್ ನಾನು ಅವ್ರನ್ನ ಮೀಟ್ ಆಗೋದು. ಅದು ಬಿಫೋರ್ ನಾನು ಶೂಟಿಂಗಲ್ಲಿ ಆಗ್ತಾಯಿದ್ದೆ. ಬಟ್ ಅದಾದಮೇಲೆ ಇವತ್ತರೆಗೂ ಮೀಟ್ ಮಾಡಿಲ್ಲ. ಬಟ್ ಆದಮೇಲೆ ಈ ಇನ್ಸಿಡೆಂಟ್ಗಳು ಶುರು ಆಯಿತು. ಬಟ್ ಐ ವಾಸ್ ವೆರಿ ಶಾಕ್ಡ್. ಸೊ ನೀವು ಹೇಳ್ತಾ ಇದ್ರೆ ನನಗೆ ಒಂದೊಂದೇ ನೆನಪಾಗ್ತಾ ಇರುತ್ತೆ. ಬಿಕಾಸ್ ಯಾಕಂದರೆ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಂದಷ್ಟು ಕೆಲಸಗಳನ್ನು ನಾವು ನೋಡಿರ್ತೀವಿ. ಅದು ಗೊತ್ತಿಲ್ಲದೇ ಆಫ್ ಸ್ಕ್ರೀನಲ್ಲೂ ಸಹ ಸುಮಾರು ಜನರಿಗೆ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ರಿಯಲ್ ಲೈಫಲ್ಲಿ ನಾವು ಒಂದು ಕಸ್ಟಡಿಯಲ್ಲಾಗಿರ್ಬೋದು, ಪೊಲೀಸರ ಒಂದು ಕೈದಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ ಅಥವಾ ಒಂದು ಬಣ್ಣ ಹಚ್ಚಿರ್ತಾರೆ. ರಿಯಲ್ ಲೈಫ್ನಲ್ಲಿ ನೋಡಬೇಕು ಅಂತಂದಾಗ ಏನು ಅನಿಸುತ್ತೆ ಸರ್ ನಿಮಗೆ? ಸೊ ಎಷ್ಟೋ ಜನ ಪೊಲೀಸ್ ಪಾತ್ರ ನಾವು ಅವ್ರಿಗೆ ಒಟ್ಟಿಗೆ ಮಾಡಿದ್ದೀವಿ. ಐರಾವತ ಆಗ್ಬೋದು, ಅಯ್ಯ ಆಗ್ಬೋದು. ಬಟ್ ಎಲ್ಲೇ ಯಾವುದೋ ಫಂಕ್ಷನ್ಗೆ ಹೋದ್ರು, ಏನೇ ಹೋದ್ರು ಅಥವಾ ಶೂಟಿಂಗ್ ಹೋದ್ರು ಪೊಲೀಸ್ ಪ್ರೊಟೆಕ್ಷನಲ್ಲಿ ಇದ್ದವರು ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಪೊಲೀಸ್ ಮಧ್ಯೆ ಇದ್ದಾರೆ ಅನ್ನೋದು ನೋಡೋಕ್ಕೆ ನನಗೂ ಭಾಳ ಬೇಜಾರಾಯಿತು. ಅದು ಯಾರೇ ಇರಲಿ, ಈ ರೇಣುಕಾಸ್ವಾಮಿ ವಿಚಾರದಲ್ಲಿ ಆ ಕೇಸಲ್ಲಿ ಯಾರೇ ಅದನ್ನ ಆರೋಪಿ ಇದ್ದು ದಯವಿಟ್ಟು ಅವ್ರನ್ನ ಶಿಕ್ಷೆ ಕೊಡಿ. ನಾನು ಅದ್ರ ಪರವಾಗಿದ್ದೀನಿ. ಯಾಕಂದರೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅದು ಮನುಷ್ಯತ್ವ ಮಾಡೋ ಕೆಲಸಗಳಲ್ಲ ಅದು. ಸೊ ಯಾರೇ ಆಗಲಿ ಅವರು ಅದು ಕಾನೂನು ರೀತಿ ಏನಿದೆ ಶಿಕ್ಷೆ ಅದು ಕೊಡಲೇಬೇಕು. ಅದು ನಾನು ಖಂಡಿಸ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾನು ಸಮರ್ಥನೆ ಮಾಡ್ಕೊತಾ ಇಲ್ಲ. ಬಟ್ ದರ್ಶನ ಅದಕ್ಕೆ ಹೇಗೆ ಇನ್ವಾಲ್ವ್ ಆದರೂ ಏನಾದರೂ ಅಂತ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಹೊರತು ಅದು ಬಿಟ್ಟರೆ ನನಗೆ ಮಿಕ್ಕಿದ ವಿಷಯ ಗೊತ್ತಿಲ್ಲ. ನಾನು ಕಾಟೇರ ಅಲ್ಲಿ 50 ಡೇಸ್ ಸೆಲೆಬ್ರೇಷನ್ ಅನಿಸುತ್ತೆ ಇಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ. ಪ್ರಸನ್ನ ಥಿಯೇಟ್ರಲ್ಲಿ ಅದೇ ಲಾಸ್ಟ್ ಅವ್ರನ್ನ ಮೀಟ್ ಆಗಿದ್ದು. ಅವತ್ತು ನಾನು ಶೂಟಿಂಗ್ ಇತ್ತು. ಅವತ್ತು ನಾನು ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು ಬಂದು ಒಂದು ಸಿನಿಮಾ 50 ದಿವಸ ಆಗಿದೆ, ಒಂದು ದೊಡ್ಡ ಖುಷಿ ಅಲ್ಲ ಸರ್. ಹೋಗಿ ಅವ್ರ ಜೊತೆ ಒಂದು ಶೀಲ್ಡ್ ತೊಗೊಂಡು ಇಮಿಡಿಯೇಟ್ ನಾನು ಶೂಟಿಂಗ್ ಹೊರಟ್ಬಿಟ್ಟೆ. ಅದೇ ಲಾಸ್ಟ್ ನಾನು ಅವ್ರನ್ನ ಮೀಟ್ ಆಗೋದು. ಅದು ಬಿಫೋರ್ ನಾನು ಶೂಟಿಂಗಲ್ಲಿ ಆಗ್ತಾಯಿದ್ದೆ. ಬಟ್ ಅದಾದಮೇಲೆ ಇವತ್ತರೆಗೂ ಮೀಟ್ ಮಾಡಿಲ್ಲ. ಬಟ್ ಆದಮೇಲೆ ಈ ಇನ್ಸಿಡೆಂಟ್ಗಳು ಶುರು ಆಯಿತು. ಬಟ್ ಐ ವಾಸ್ ವೆರಿ ಶಾಕ್ಡ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.